ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರು ವೆಂಕಟೇಶ್. ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತಿಂಡಿ ಆಯಿತು. ತಿಂಡಿಗೆ ಅಂತ ಹುಳಿ ಅವಲಕ್ಕಿ ಮಾಡಿದ್ದೆ. ಸೊ ಹುಳಿ ಅವಲಕ್ಕಿ ಮಾಡಿ ತಿಂದು ಈಗ ಒಂದು ಸ್ವಲ್ಪ ರೆಡಿ ಆಗ್ತದೆ. ಅಲ್ಲಿ ಹೋಗಬೇಕಿತ್ತು, ಯಾಕಂದರೆ ಅಲ್ಲಿ ಸಾಕಷ್ಟು ಆರ್ಡರ್ಸ್ಗಳಿತ್ತು. ಆಮೇಲೆ ಹಾಗೆ ಸ್ಟಾಕ್ಗಳು ಬಂದಿದೆ, ಪ್ಯಾಂಟ್ಗಳು ಬಂದಿದೆ ಎಸ್ಪೆಷಲಿ. ಸೊ ನಿಮ್ಗಳಿಗೂ ಅದು ಹೋಗ್ತಿದ್ದಂಗೆ ಯಾವ್ದು ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಯಾಕೆಂದರೆ ಪ್ಯಾಂಟ್ಗಳು ಯೂಶಲಿ ಎಷ್ಟೇ ಇದ್ರೂ ಕುರ್ತಾಸ್ ಆಗಿರ್ಬೋದು ಅಥವಾ ನಾರ್ಮಲ್ ಶಾರ್ಟ್ ಟಾಪ್ಸ್ಗೆ ಹಾಕೊಳ್ಳೋಕ್ಕೆ ಪ್ಯಾಂಟ್ಗಳು ಬಂದಿದೆ. ಸಾಕಷ್ಟು ಕಲರ್ಸ್ನಲ್ಲಿ ಬಂದಿದೆ. ಸೊ ನಿಮ್ಗಳಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ಈಗ ಅಲ್ಲಿ ಹೊರಡೋಕ್ಕಿಂತ ಮುಂಚೆ ಇವತ್ತಿನ ಆ್ಯಕ್ಚುಲಿ ಹಾಕ್ಕೊಂಡಿರೋಂಥ ಒಂದು ಡ್ರೆಸ್ ಸೀರೆಯಿಂದನೇ ಹೊಲಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ. ಸೊ ಲಾಂಗಲ್ಲಿ ಬೇಕಿತ್ತು ಅಂತ ಈ ಥರ ಹೊಲಿಸ್ಕೊಂಡಿದ್ದೀನಿ. ಆಮೇಲೆ 3/4 ಸ್ಲೀವ್ಸ್ ಇದೆ. ಸುಮಾರು ಈ ಥರ ಫೋಟೋಸ್ ಎಲ್ಲ ಸಿಗ್ತಾ ಇರುತ್ತಲ್ವಾ, ಸೊ ಅದನ್ನು ನೋಡಿಕೊಂಡು ನಮ್ಮ ಟೈಲರ್ ಕೊಟ್ಟು ಹೊಲಿಸ್ಕೊಂಡಿದೆ. ಜಾರ್ಜೆಟ್ ಸ್ಯಾರಿ ಅಲ್ಲ ಇದು, ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇರೋವಂಥ ಸೀರೆ. ಹಾಗಾಗಿ ತುಂಬ ಟ್ರಾನ್ಸ್ಪರೆಂಟ್ ಅನ್ನೋಂಗಿಲ್ಲ. ಮೇಲ್ ಮಾತ್ರ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಆ್ಯಸ್ ಯೂಶುವಲ್ ಒಂದು ಟೈಯಿಂಗ್ ಇದೆ ಅಷ್ಟೇ. ಸೊ ಬೇಕಿದ್ರೆ ಪ್ಯಾಂಟ್ ಹಾಕೋಬೋದು, ಇಲ್ಲ ಲಾಂಗ್ ಫ್ರಾಕ್ ಥರ ಹಾಕೋತೀರಾ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ಸೀರೆ 6 ಮೀಟರ್ ಇರುತ್ತಲ್ಲ, ಸೊ ಹಾಗಾಗಿ ಕೆಳಗಡೆ ಕೊಟ್ಟಿರೋಂಥ ಫ್ಲೇರ್ ಅಥವಾ ಗೇರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಸೀರೆನ ನೀವು ನೋಡೇ ಇದ್ರಿ, ತುಂಬ ಹಿಂದೆ ಆಲ್ಮೋಸ್ಟ್ 2 ವರ್ಷ ಆಗಿತ್ತು ಅನಿಸುತ್ತೆ ಈ ಒಂದು ಸೀರೆನ ಪರ್ಚೇಸ್ ಮಾಡಿದೆ. ಟಿಶ್ಯೂ ಸ್ಯಾರಿ, ಗೋಲ್ಡನ್ ಟಿಶ್ಯೂ ಸ್ಯಾರಿ, ಏನೂ ಇಲ್ಲ, ಫುಲ್ ಗೋಲ್ಡಲ್ಲಿ ಬರುತ್ತೆ. ಮಧ್ಯ ನೀವು ಹತ್ತಿರದಿಂದ ನೋಡಿದ್ರೆ ಲೈಟ್ ಬುಟ್ಟ ಥರ ಬರುತ್ತೆ. ಕಾಣಿಸ್ತಿದೆ ಬುಟ್ಟ ಥರ ಬರುತ್ತೆ. ಹಾಗೆ ಒಂದು ಬಾರ್ಡರ್, ಆ ಕಡೆ ಈ ಕಡೆ ಒಂದು ಬಾರ್ಡರ್ ಕೊಟ್ಟಿದ್ದಾರೆ. ಆಮೇಲೆ ಪಲ್ಲು ತುಂಬ ಸಿಂಪಲ್ ಪಲ್ಲು ಅಷ್ಟೇ, ಈ ಥರ ಲೈನ್ಡ್ ಪಲ್ಲು ಅಂತ ಗ್ರ್ಯಾಂಡಾಗಿ ಏನೂ ಇಲ್ಲ. ಸೊ ಈ ಥರ ಬರುತ್ತೆ. ಸೊ ಈ ನಡುವೆ ನಿಮ್ಗಳಿಗೂ ಗೊತ್ತಿದೆ, ಜಾಹ್ನವಿ ಕಪೂರ್ ಸ್ಯಾರಿ ಟ್ರೆಂಡಿಂಗ್ ಆಗಿ ಬಂದಿದೆ. ಟಿಶ್ಯೂ ಸ್ಯಾರಿಗೆ ಕೆಳಗಡೆ ಮಾತ್ರ ಸ್ಕ್ಯಾಲಪ್ ಬಾರ್ಡರಲ್ಲಿ ಲೇಸ್ ಥರದ್ದು ಕೊಟ್ಟು ಮಾಡಿಸಿದ್ರಲ್ವ. ಸೊ ನನಗೂ ಆ ಥರದ್ದು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಇದೇ ಥರ ಸೀರೆನೇ, ಬಟ್ ಕಲರ್ ಬೇರೆ, ಪಿಂಕು ಗ್ರೀನು ಸಾಕಷ್ಟು ಲೈಟ್ ಕಲರ್ಸಲ್ಲಿ ಬರ್ತಲ್ಲ. ಸೊ ಏನು ಅಂದ್ಕೊಂಡಿದೆ, ಪ್ಲೇನ್ ಉಟ್ಕೊಳ್ಳೋ ಬದಲು ಲೇಸ್ ತೊಗೊಂಡು ಬಂದು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಳಿಗೆ ಏನು ಅನ್ಸುತ್ತೆ ಹೇಳಿ, ಲೇಸ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಿದೆ ರೀಸೆಂಟಾಗಿ. ಅಲ್ಲಾದರೆ ನಂಗೆ ಬೇರೆ ಕೆಲಸನೂ ಇತ್ತು, ಅದ್ರ ಜೊತೆ ಸಾಕಷ್ಟು ಡಿಸೈನ್ಸ್ಗಳು ಸಿಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟು ನಿಮಗೆ ಅಲ್ಲಿ ಅಂಗಡಿನಲ್ಲಿ ಯಾವ್ಯಾವ ಥರ ಡಿಸೈನ್ಗಳನ್ನ ನನಗೆ ತೋರಿಸಿದ್ರು ಅನ್ನೋದನ್ನ ನೋಡಿ, ಆಮೇಲೆ ನಾನು ಯಾವ್ದು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ರಾಜ ಮಾರ್ಕೆಟ್ ಎಂಟರ್ ಆಗ್ತಿದ್ದಂಗೆ ಸ್ಟ್ರೈಟ್ ಹೋದರೆ ಡೆಡ್ ಎಂಡ್ನಲ್ಲೇ ಒಂದು ಚಿಕ್ಕ ಅಂಗಡಿ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆಚೆ ಲೇಸ್ಗಳು ಕುಚ್ಚುಗಳು ಪ್ರತಿಯೊಂದು ಹಾಕಿರ್ತಾರೆ. ಅಲ್ಲಿ ಸಾಕಷ್ಟು ಈ ಥರ ಲೇಸ್ಗಳನ್ನ ಇಟ್ಟಿದ್ದಾರೆ. ಬೇರೆ ಬೇರೆ ಥರ ಕಲರ್ಗಳಾಗಿರ್ಬೋದು ಅಥವಾ ಕಾಟನ್ದು ತುಂಬ ಡಿಫ್ರೆಂಟಾಗಿರೋವಂಥದ್ದು ಇಟ್ಟಿದ್ದಾರೆ. ಸೊ ನೀವುಗಳು ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಚಿಕ್ಕಪೇಟೆಗೆ ಹೋಗ್ತೀವಿ, ನಾವು ಸ್ವಲ್ಪ ಹೋಲ್ಸೇಲಲ್ಲಿ ಸಿಗುತ್ತೆ. ಬಟ್ ನೀವು 1 ಮೀಟ್ರ್ 2 ಮೀಟ್ರ್ ತೊಗೊಂಡ್ರೆ ಅವ್ರು ಯೂಶಲಿ ಕೊಡೋಲ್ಲ, ಫುಲ್ ಪ್ಯಾಕ್ನೇ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಗಳಿಗೂ ತೋರಿಸ್ತಾ ನೋಡಿ, ಎಷ್ಟೊಂದು ಡಿಸೈನ್ಗಳಲ್ಲಿ ತೋರಿಸಿದ್ರು. ಬಟ್ ನನಗೆ ಅಂದರೆ ನನ್ನ ಸೀರೆಗೆ ಮ್ಯಾಚ್ ಆಗಿದ್ದು ಗೋಲ್ಡ್ ಒಂದು ಮಾತ್ರ ಇತ್ತು ಅಂತ ಅದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಯಾವುದನ್ನು ತೊಗೊಂಡು ಬಂದಿದ್ದೀನಿ ಅಂತ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನೀವುಗಳು ಬೇಕಿದ್ರೆ ಈ ಅಂಗಡಿಗೆ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಸೊ ಆ್ಯಕ್ಚುಲಿ ಇಡೀ ಸೀರೆಗೆ ಹಾಕ್ಸ್ಬೇಕಾಗತ್ತೆ. ಮೇಲೆ ಕಂಪ್ಲೀಟಾಗಿ ಬರುತ್ತೆ, ಕೆಳಗಡೆ ಸಿಗಿಸ್ಕೊಳ್ಳೋ ಪಾರ್ಟ್ ಬಿಟ್ಬಿಟ್ಟು ಮಿಕ್ಕಿದಷ್ಟು ಬರುತ್ತೆ. ಆಮೇಲೆ ಪಲ್ಲು ಕವರ್ ಆಗುತ್ತೆ. ಸೊ ಅಷ್ಟಕ್ಕೆ ಒಂದು ಬಂಡಲ್ ಫುಲ್ ಬೇಕು ಅಂತ ಹೇಳಿದ್ರು. ಸೊ ನಮ್ಮ ಟೈಲರ್ನ ಕೇಳಿದಾಗ ಅವ್ರು ಇಲ್ಲ ಅಷ್ಟು ಬೇಕಾಗುತ್ತೆ ಅಂತ ಅಂದರು ಅಂತ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. 1 ಮೀಟ್ರ್ 2 ಮೀಟ್ರೆಲ್ಲ ವರ್ಕೌಟ್ ಆಗಲ್ಲ, ಸೊ ಫುಲ್ ಬಂಡಲೇ ಬೇಕಾಗುತ್ತೆ. ಸೊ ಅಲ್ಲಿ ಸುಮಾರು ಬೇರೆ ಬೇರೆ ಥರ ತೋರಿಸೋದಲ್ಲ, ಅದರೊಳಗೆ ನನಗೆ ಇಷ್ಟ ಆಗಿದ್ದು ಈ ಥರದ್ದು ಒಂದು ಡಿಸೈನ್ ಇಷ್ಟ ಆಯಿತು. ತುಂಬ ಹೆವಿ ವರ್ಕ್ ಇಲ್ಲ, ಹಾಗಂತ ಬೇರೆ ವೈಟ್ ಎಲ್ಲನೂ ಮಿಕ್ಸ್ ಆಗಿಲ್ಲ, ಫುಲ್ ಗೋಲ್ಡಲ್ಲಿದೆ. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ, ಈ ಥರ ಬಂದಿದೆ ಲೇಸ್, ಚಿಕ್ಕದು ವಿತ್ ಸ್ಕ್ಯಾಲಪ್ ಬಾರ್ಡರ್. ಇದು ಈ ಥರ ಸೀರೆಗೆ ಇಟ್ಟರೆ ಸಕ್ಕದಾಗಿ ಕಾಣಿಸ್ತು. ಈ ಥರ ಕಂಪ್ಲೀಟಾಗಿ ಬರುತ್ತೆ. ಅವ್ರು ಕರೆಕ್ಟಾಗಿ ನನಗೆ ವರ್ಕ್ ಮಾಡಿ ಕೊಟ್ಟರೆ, ಅಂದರೆ ಸ್ಟಿಚ್ ಮಾಡಿಕೊಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದು ಫುಲ್ ಬಂಡಲ್ಗೆ ಆಲ್ಮೋಸ್ಟ್ 950 to 1000 rupees ಆಯಿತು. ಕಮ್ಮಿ ಏನಲ್ಲ, ಲೇಸ್ ತುಂಬಾ ಕಾಸ್ಟ್ಲಿ. ಸೊ ಈ ಥರ ಇದೆ. 9.5 ಮೀಟರ್ಸ್ ಅಷ್ಟು ಲೇಸ್ ಬಂದಿದೆ ಇದರಲ್ಲಿ. ಏನನ್ಸುತ್ತೆ, ಇದಕ್ಕೆ ಮಾಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ನಮ್ಮ ಟೈಲರ್ ಇನ್ನೂ ಊರಲ್ಲಿಲ್ಲ, ಸೊ ಅವ್ರು ಬರ್ತಿದ್ದಂಗೆ ಇದನ್ನು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಹಾಗೆ ಇದಕ್ಕೆ ಯಾವ ಥರ ಬ್ಲೌಸ್ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳಿ.
ಇದ್ರದೇ ವಿತ್ ಬ್ಲೌಸೇ ಸ್ಟಿಚ್ ಮಾಡಿಸ್ಬಿಟ್ಟು ಅದಕ್ಕೆ ಈ ಥರ ಲೇಸ್ ಕೊಟ್ಟು ಸ್ಟಿಚ್ ಮಾಡಿಸ್ಲಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ನಿಮ್ಗಳಿಗೆ ಹೇಳ್ದಂಗೆ ಪ್ಯಾಂಟ್ ಸಾಕಷ್ಟು ಸ್ಟಾಕ್ನಲ್ಲಿ ಬಂದಿದೆ. ಲಿವಾ ಪ್ಯಾಂಟ್ಸ್ ಆ್ಯಕ್ಚುಲಿ ಸೊ ಸುಮಾರು ಬಂದರೆ ಒಂದು 45 to 50 ಪೀಸಸ್ ಮೇಲಿದೆ. ಕಲರ್ಸ್ಗಳು ನಿಮಗೆ ತೋರಿಸ್ತೇನೆ, ಯಾವ್ದಾರ ಬೇಕಿದ್ರೆ ಪರ್ಚೇಸ್ ಮಾಡಿ. ಸೈಜ್ ಅವೈಲೇಬಲ್ ಇರೋದು ಡಬಲ್ XL ಮತ್ತು 3XL ಇರೋದು. ಸ್ಟ್ರೆಚಬಲ್ ಅಲ್ಲ, ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾಂಟ್ಗಳು ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಕಲರ್ಸ್ ತೋರಿಸ್ತೀನಿ, ಆಮೇಲೆ ಒಂದೇ ಒಂದು ಓಪನ್ ಮಾಡಿ ತೋರಿಸ್ತೇನೆ. ಗ್ರೇ ಕಲರ್, ಡಾರ್ಕ್ ಮರೂನ್, ಹಾಗೆ ಮಸ್ಟರ್ಡ್ ಯೆಲ್ಲೋ, ವೈಟ್, ಲೈಟ್ ಪಿಂಕ್, ಮೆಜೆಂಟಾ ಪಿಂಕ್, ಬ್ಲ್ಯಾಕ್, ರೆಡ್, ಹಾಗೆ ಸ್ಕಿನ್ ಕಲರ್. ಇದು ಸ್ವಲ್ಪ ಲೈಟ್ ಬ್ರೌನ್, ಇದು ಇನ್ನೊಂದು ಸ್ವಲ್ಪ ಡಾರ್ಕ್ ಸ್ಕಿನ್ ಕಲರ್, ಇದು ಇನ್ನೊಂದು ಕ್ರೀಮ್ ಕಲರ್. ಸೊ ಇಷ್ಟು ಇದೆ. ಇದರೊಳಗೆ ನೀವು ಅಬ್ಸರ್ವ್ ಮಾಡಿದ್ರೆ ಸೈಜಸ್ 3XLದು ಒಂದಿದೆ, ಹಾಗೆ XXL ಇದೆ. 3XL ಅವೈಲೇಬಲ್ ಇರೋದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾತ್ರ. ಮಿಕ್ಕಿದ ಕಲರ್ಸ್ ಎಲ್ಲ ಅವೈಲೇಬಲ್ ಇರೋದು XXL ಅಲ್ಲಿ. ಅಪ್ ಟು XXLವರೆಗೂ ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು. ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಲಿವಾ ಫ್ಯಾಬ್ರಿಕ್ ಇದು. ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ಶ್ರಿಂಕ್ ಆಗಲ್ಲ. ಕಾಟನ್ ಇದು, ಪ್ಯೂರ್ ಕಾಟನ್ನಲ್ಲಿ ಇರೋವಂಥದ್ದು. ಸೊ ಈ ಥರ ಬರುತ್ತೆ ನಿಮಗೆ. ಸ್ಟ್ರೇಟ್ ಕಟ್ ಪ್ಯಾಂಟ್ ತುಂಬ ಕಂಫರ್ಟಬಲ್ ಆಗಿದೆ. ಆಮೇಲೆ XXLವರೆಗೂ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ. ಸೊ ಈ ಥರ ಇದೆ. ಆಮೇಲೆ ನಿಮ್ಗೆ ಇಲ್ಲೂ ಅಷ್ಟೇ ತುಂಬ ಅಗಲ ಬರುತ್ತೆ, ತುಂಬ ಚಿಕ್ಕ ಟೈಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ಯಾವ್ದಾದ್ರು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ XXLದು ಕಾಸ್ಟ್ 399 rupees ಫ್ರೀ ಶಿಪ್ಪಿಂಗ್ ಇರುತ್ತೆ. ಆ್ಯಂಡ್ 3XLದು ಕಾಸ್ಟ್ 450 rupees ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನಿಮಗೆ ಬೇಗ ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ನನಗೆ ನಂಬರ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇಲ್ಲ ನಮ್ಮ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಪ್ಯಾಂಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಪ್ಯಾಂಟ್ಗಳು ಸಾಕಷ್ಟು ಬಂದಿದೆ, ನಿಮ್ಗಳಿಗೂ ತೋರಿಸಿ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುವಂಥ ಪ್ಯಾಂಟ್ಗಳು. ಆಮೇಲೆ ನಮಗೆ ಸಿಕ್ಕಾಪಟ್ಟೆ ರಿಪೀಟೆಡ್ ಆರ್ಡರ್ಸ್ ಬರ್ತಿದೆ ಆ ಪ್ಯಾಂಟ್ಗಳು, ಹಾಗಾಗಿ ಸಾಕಷ್ಟು ತರಿಸಿದ್ದೀನಿ. XXL ಹಾಗೆ 3XLನಲ್ಲೂ ಇದೆ. ಸೊ ನೀವು ಬೇಕಿದ್ರೆ ನನಗೆ ಕೆಳಗಡೆ ನಂಬರ್ ಹಾಕಿರ್ತಲ್ಲ, ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಕಲರ್ಸ್ಗಳು ಕಳಿಸ್ಕೊಡ್ತೀನಿ. ಸೊ ಯಾವ್ದಾರ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ತುಂಬ ಜನ ಕೇಳಿದರೆ ತೊಗೊಂಬಂದಂಥ ಬಾಂಡ್ಲೆನ ಒಂದ್ಸಲ ತೋರಿಸಿ ಅಂತ. ಸೊ ಇದು ನಾನು ಪರ್ಚೇಸ್ ಮಾಡಿ ತೊಗೊಂಡು ಬಂದಂಥ ಕಬ್ಬಿಣದ ಬಾಂಡ್ಲೆ. ಸೀಸ್ನಿಂಗ್ ಮಾಡಬೇಕಾಗತ್ತೆ. ಇದನ್ನು ಸೀಸ್ನಿಂಗ್ ಮಾಡೋದು ಏಕೆಂದರೆ ಯಾವುದೇ ತವಾ ಮಾಡ್ತೀವಲ್ಲ, ಲೈಕ್ ದೋಸೆ ತವಾ ತೊಗೊಂಬಂದರೆ ಸೀಸ್ನಿಂಗ್ ಮಾಡ್ತೀವಲ್ಲ, ಅದೇ ಥರ ಮಾಡಿದ್ದೀನಿ. ಫಸ್ಟ್ ಏನು ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆ ಹಚ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ, ಅಂದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೊಗೆ ಬರೋವರೆಗೂ ಅದನ್ನು ಬಿಡಬೇಕು. ಆಮೇಲೆ ಮತ್ತೆ ನಾರ್ಮಲ್ ನೀರಲ್ಲಿ ತೊಳೆದ್ಬಿಟ್ಟು ಒಂದು 2-3 ಸಲ ಪ್ರಾಸೆಸ್ನ ರಿಪೀಟ್ ಮಾಡಿ ಕೊನೆಗೆ ಟಿಶ್ಯೂ ಪೇಪರಲ್ಲಿ ಒರೆಸಿರೋದು. ಸಿಂಪಲಾಗಿ ಒಂದು ಶಾರ್ಟ್ ವಿಡಿಯೋ ಇದೆ, ಹಾಕ್ತೀನಿ, ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ. ನೀವುಗಳು ಒಂದ್ಸಲ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಬಾಂಡ್ಲೆ ಕ್ಲೀನಾಗಿ ಆಗುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ಇದೆಲ್ಲ ಒಂಥರ ಕಪ್ಗೆ ಎಲ್ಲ ಇರುತ್ತೆ. ಆಮೇಲೆ ಫಸ್ಟ್ ಅಡುಗೆ ಮಾಡಿದಾಗ ಲೈಕ್ ಆ ಕಬ್ಬಣ ಬಿಡ್ತಾ ಇರುತ್ತೆ, ಯಾಕಂದರೆ ಏನು ಕ್ಲೀನ್ ಆಗಿರಲ್ಲ, ಸೀಸ್ನಿಂಗ್ ಆಗಿರಲ್ಲ ಅಂತ. ಅದಾದಮೇಲೆ ಈ ಥರ ಆಗುತ್ತೆ. ತುಂಬ ಚೆನ್ನಾಗಿದೆ ಬಾಂಡ್ಲೆ, ದೊಡ್ಡದಾಗಿ ಇದೆ. ನನ್ನ ಹತ್ರ ಇನ್ನೊಂದು ಚಿಕ್ಕದಿತ್ತು, ಅದನ್ನು ಇಲ್ಲೆಲ್ಲ ತೊಗೊಂಡು ಬಂದಿದೆ ಲೋಕಲಲ್ಲಿ, ನಮ್ಮ ಮನೆ ಹತ್ರನೇ. ಇದು ತೊಗೊಂಡು ಬಂದಿದ್ದು ತುಮಕೂರಲ್ಲಿ. 400 ರೂಪಾಯಿ ಕೊಟ್ಟೆ, 450 ರೂಪಾಯಿ ಹೇಳಿದ್ರು, 400 ರೂಪಾಯಿ ಕೊಟ್ಟೆ. ಭಾರ ಇದೆ. ಫಸ್ಟು ಒಂದು ಸಲ ಬಾಂಡ್ಲೆನ ಕ್ಲೀನಾಗಿ ಸೋಪ್ ಹಾಕಿ ತೊಳ್ಕೊಂಡಿದ್ದೀನಿ. ಇದಾದಮೇಲೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿದ್ಮೇಲೆ ಚೆನ್ನಾಗಿ ಹೊಗೆ ಬರೋವರೆಗೂ ಇದನ್ನು ಬಿಡಬೇಕಾಗತ್ತೆ. ಇದೇನೇ ಒಂದು 2-3 ಸಲ ಮಾಡಬೇಕಾಗತ್ತೆ. ಸೊ ಹೊಗೆ ಬಂದಿದ್ದು ಆದಮೇಲೆ ಮತ್ತೆ ಸಿಂಕಲ್ಲಿಟ್ಟು ಒಂದು ಸಲ ತೊಳಿತಾ ಇದ್ದೀನಿ. ಸೆಕೆಂಡ್ ಟೈಮ್ಗೆ ಮತ್ತೆ ಸೋಪ್ ಅವೆಲ್ಲ ಏನೂ ಹಾಕೋದು ಬೇಡ, ಜಸ್ಟ್ ಬರೀ ನೀರಿನಲ್ಲಿ ತೊಳೆದ್ರೆ ಸಾಕಾಗುತ್ತೆ. ಒಂದು 2-3 ಸಲ ಈ ಒಂದು ಸೇಮ್ ಪ್ರೊಸೀಜರ್ನ ಮಾಡಿದ್ದಾದಮೇಲೆ ಲಾಸ್ಟ್ ಟೈಮ್ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನಾಗಿ ಬಾಂಡ್ಲೆನ ಒರೆಸ್ತಾ ಇದ್ದೀನಿ. ಸೊ ಇದು ಅಥವಾ ನೀವು ದೋಸೆ ತವಾನೋ ಇದೇ ಥರ ಮಾಡಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಹೇಳುತ್ತೆ. ಆ್ಯಂಡ್ ನಾನ್ ಸ್ಟಿಕ್ಗಿಂತ ಕಬ್ಬಿಣದ ಬಾಂಡ್ಲೆ ಅಥವಾ ತವಾ ತುಂಬಾ ಒಳ್ಳೆಯದು ಅಂತ ಕಬ್ಬಿಣದ ಬಾಂಡ್ಲೆನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಥರ ಆಗಿದೆ ನಮ್ಮ ಬಾಂಡ್ಲೆ ಕರೆಕ್ಟಾಗಿ ಸೀಸನಿಂಗ್ ಆದಮೇಲೆ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಮೇಲೆ ಆರ್ಥಸ್ ವಿಡಿಯೋಸ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಆಮೇಲೆ ನಮ್ಮ ವೆಬ್ಸೈಟ್ ನಿಮ್ಗೆ ಯಾವಾಗಲೂ ಓಪನ್ ಇರುತ್ತೆ, ನೀವು ಅಲ್ಲಿ ವೆಬ್ಸೈಟಿಂದ ಏನಾರು ಬೇಕಿದ್ರೆ ಕೂಡ ಆರ್ಡರ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.